ಹಾಯ್ ಗೈಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದಲ್ಲಿ ಸುಮಾರಷ್ಟು ಗೌರ್ಮೆಂಟ್ ಶಾಲೆಗಳನ್ನ ಕ್ಲೋಸ್ ಮಾಡ್ತಾ ಬರ್ತಿದ್ದಾರೆ. ಇದ್ರ ಹಿಂದಿನ ಕಾರಣ ಮತ್ತೆ ಏನಕ್ಕೆ ಆಗ್ತಾ ಇದೆ, ಇದನ್ನು ಹೇಗೆ ತಡಿಬೋದು ಅನ್ನುವುದರ ಬಗ್ಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇರುವವರು, ನನ್ನ ಚಾನಲ್ನ ವ್ಯೂ ಮಾಡ್ತಿರೋರು ಬಹಳಷ್ಟು KPSC KS ಆಸ್ಪಿರೆಂಟ್ಸ್, UPSC ಆಸ್ಪಿರೆಂಟ್ಸ್. ಸೊ ಈ ವಿಡಿಯೋ ನನ್ನ ಮತ್ತೆ ನಿಮ್ಮ ಒಂದು ಡಿಸ್ಕಷನ್ ಆಗಿ ಇರಲಿ ಅಂತ ನಾನು ಇಷ್ಟಪಡ್ತೀನಿ. ಸೊ ಈಗ ಏನಾಗಿದೆ, ಕರ್ನಾಟಕದಲ್ಲಿ ಸುಮಾರಷ್ಟು ಗೌರ್ಮೆಂಟ್ ಶಾಲೆಗಳನ್ನ ಕ್ಲೋಸ್ ಮಾಡ್ತಾ ಬರ್ತಿದ್ದಾರೆ. ಈಗ ಹಾಸನದಲ್ಲಿ ಮೊನ್ನೆಯಷ್ಟೇ ಒಂದು ರಿಪೋರ್ಟ್ ಬಂದಿರುವ ಪ್ರಕಾರ 35 ಕನ್ನಡ ಮಾಧ್ಯಮ ಸ್ಕೂಲ್ಸ್ ಇಲ್ಲ ಗೌರ್ಮೆಂಟ್ ಸ್ಕೂಲ್ನ ಕ್ಲೋಸ್ ಮಾಡಲಾಗಿದೆ. ಇಲ್ಲಿ ಒಂದು ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಆ ಶಾಲೆಯ ಕಟ್ಟಡಗಳು ಆಗ್ಲೇ ಬೀಳುವಂತಹ ಸ್ಥಿತಿಯಲ್ಲಿದೆ. ಅಲ್ಲಿ ಮಕ್ಕಳು ಯಾರು ಪಾಠ ಕೇಳಕ್ಕೆ ಕೂತ್ಕೊಂತಾರೋ ಅವ್ರ ತಲೆ ಮೇಲೆ ಯಾವಾಗ ಆ ಗೋಡೆಗಳು ಬೀಳ್ತವೆ ಅನ್ನುವುದೇ ಅವ್ರಿಗೆ ಗೊತ್ತಾಗಲ್ಲ. ಇಲ್ಲ ಅಲ್ಲಿ ಒಂದು ಶೌಚಾಲಯದ ಒಂದು ವ್ಯವಸ್ಥೆ ಇಲ್ಲ, ಅಡುಗೆ ಮನೆಗಳು ಸರಿ ಇಲ್ಲ, ಅಲ್ಲಿ ಹುಡುಗರಿಗೆ ಒಂದು ಪ್ಲೇ ಗ್ರೌಂಡ್ ಕೂಡ ಇಲ್ಲ. ಇಂತಹ ಒಂದು ಕಾರಣಕ್ಕೆ ಅವರ ಪೋಷಕರು ಅವ್ರನ್ನ ಗೌರ್ಮೆಂಟ್ ಸ್ಕೂಲಿಂದ ಆಚೆ ಕರ್ಕೊಬಂದು ಪ್ರೈವೇಟ್ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸುವಂತಹ ಸ್ಥಿತಿ ಈಗ ಕರ್ನಾಟಕದಲ್ಲಿ ಡೆವಲಪ್ ಆಗಿದೆ. ನಾವು ಹಾಸನ ಜಿಲ್ಲೆಯ ಒಂದು ರಿಪೋರ್ಟ್ನ ತಗೊಂಡ್ರೆ, ಹಾಸನ ಜಿಲ್ಲೆಯಲ್ಲಿ ಸುಮಾರು 2249 ಸರ್ಕಾರಿ ಶಾಲೆಗಳಿವೆ. ಅದರಲ್ಲಿ 10ಕ್ಕಿಂತ ಕಡಿಮೆ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಏನಿದೆ, ನೀವು 579 ಶಾಲೆಗಳಲ್ಲಿ ಈ ಸಂಖ್ಯೆಯನ್ನು ನೋಡ್ಬೋದು. ಇನ್ನು 681 ಶಾಲೆಗಳಲ್ಲಿ 20ಕ್ಕಿಂತ ಕಡಿಮೆ ಹುಡುಗರು ಆ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ. 2023-24 ಒಂದು ಡೇಟಾವನ್ನು ನಾವು ನೋಡಿದ್ರೆ 86,231 ಹುಡುಗರು ಕನ್ನಡ ಶಾಲೆಗಳಲ್ಲಿ ಓದ್ತಾ ಇದ್ರು. ಈಗ ಆ ಸಂಖ್ಯೆ 24-25ರಲ್ಲಿ 79,283ಕ್ಕೆ ಇಳಿದಿದೆ. ಸುಮಾರಷ್ಟು 7,000 ಹತ್ತತ್ರ ಹುಡುಗರು ಗೌರ್ಮೆಂಟ್ ಸ್ಕೂಲಿಂದ ಆಚೆ ಹೋಗಿದ್ದಾರೆ. ಇದಕ್ಕೆ ಕಾರಣ ಹಲವಾರು ಇರ್ಬೋದು, ಬಟ್ ಒಂದೇ ಪರ್ಟಿಕ್ಯುಲರ್ ಆಗಿ ಏನಂದ್ರೆ, ಕರ್ನಾಟಕ ಸರ್ಕಾರ ತನ್ನ ಶಾಲೆಗಳನ್ನ ಡೆವಲಪ್ ಮಾಡೋಕ್ಕೆ ಅನುದಾನಗಳನ್ನ ಕಮ್ಮಿ ಮಾಡ್ತಾ ಹೋಗ್ತಿದೆ. ಈಗ ಟೀಚರ್ ರೆಕ್ರೂಟ್ಮೆಂಟ್ ಆಗಿರ್ಬೋದು, HM ರೆಕ್ರೂಟ್ಮೆಂಟ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಕಮ್ಮಿ ಆಗಿದೆ. ಆ್ಯಂಡ್ HM ರೆಕ್ರೂಟ್ಮೆಂಟ್ ಅಂತೂ ನಾನು ಸುಮಾರು 10 ವರ್ಷದ ಹಿಂದೆ ಆಗಿದ್ನ ಕೇಳ್ತಾ ಇದ್ದೀನಿ. ಅದಾದ್ಮೇಲೆ HM ರೆಕ್ರೂಟ್ಮೆಂಟೇ ನಡೆದಿಲ್ಲ. ಈಗ ಸುಮಾರಷ್ಟು ಜನ BEd ಮಾಡ್ಕೊಂಡಿರ್ತಾರೆ ಆ್ಯಂಡ್ ಇಂಥ ಹುದ್ದೆಗಳಿಗೆ ವೇಟ್ ಮಾಡ್ತಾ ಇರ್ತಾರೆ. ಇವ್ರಿಗೂ ಕೂಡ ಒಂದು ಹಿನ್ನಡೆ ಆಗಿದೆ. ಕನ್ನಡ ಶಾಲೆಗೆ ಯಾರು ಸೇರ್ಬೇಕು, ನಾನು ಅಲ್ಲಿ ಹೆಡ್ ಮಿಸ್ಟ್ರೆಸ್ ಆಗಬೇಕು ಅಂತ ಅಲ್ಲಿ ಒಂದು ಕನ್ಸು ಕಟ್ಕೊಂಡಿರ್ತಾರೋ, ಇವ್ರಿಗೆಲ್ಲ ಗೌರ್ಮೆಂಟ್ ಕಡೆಯಿಂದ ಏನು ಸಪೋರ್ಟ್ ಸಿಗ್ತಾ ಇಲ್ಲ. ಕನ್ನಡ ಮಾಧ್ಯಮ ಸ್ಕೂಲ್ನ ಉದ್ಧಾರ ಮಾಡಬೇಕು ಅಂತ ಬಹಳಷ್ಟು ಜನಕ್ಕೆ ಕನ್ಸಿದೆ, ಬಟ್ ಗೌರ್ಮೆಂಟ್ ಕಡೆಯಿಂದ ಏನು ರೆಕ್ರೂಟ್ಮೆಂಟ್ ಇಲ್ದಿರೋ ಕಾರಣ ಅಲ್ಲಿ ಒಬ್ರು ಕರೆಕ್ಟ್ ಆಗಿರೋ ಒಬ್ಬ ವ್ಯಕ್ತಿನ ಕುಳಿಸಿ ಆ ಶಾಲೆನ ಮುನ್ನಡೆಸಕ್ಕೂ ಗೌರ್ಮೆಂಟ್ ಕೈಲಿ ತಾಕತ್ತಿಲ್ಲಂಗೆ ಆಗಿದೆ. ಕರ್ನಾಟಕ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಿದೆ ಗೊತ್ತಾಗ್ತಾ ಇಲ್ಲ. ಅಲ್ಲಿರುವ ಅಧಿಕಾರಿಗಳು ಏನ್ ಸ್ಟೆಪ್ಸ್ ತಗೊಂತಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಮುಂದೆ ಬರುವ ದಿನಗಳಲ್ಲಿ ಒಂದು 10-20 ವರ್ಷ ನೋಡಿದ್ರೆ ಬಹುಶಃ ಕನ್ನಡ ಮಾತಾಡೋರು ಯಾರು ಸಿಗಲ್ಲ ನಿಮಗೆ ಅಂತ ನನಗೆ ಆಲ್ರೆಡಿ ಅನ್ಸುತ್ತೆ. ನಮ್ಮ ಕರ್ನಾಟಕ ಸ್ಟೇಟ್ನ ನೋಡಿದ್ರೆ ತುಂಬಾ ಕಾಂಪ್ಲೆಕ್ಸ್ ಆಗಿದೆ. ಬೆಳಗಾವಿ ಆ ಕಡೆ ಮರಾಠಿ ಮಾತಾಡ್ತಾರೆ, ಕೂರ್ಗ್ ಈ ಕಡೆ ಎಲ್ಲ ಕೊಡಗು ಅವ್ರ ಲ್ಯಾಂಗ್ವೇಜೇ ಡಿಫ್ರೆಂಟ್ ಆಗುತ್ತೆ. ಮಂಗಳೂರು ಬಂದ್ರೆ ತುಳು, ಉಡುಪಿ ಆ ಕಡೆನೂ ತುಳು ಇನ್ಫ್ಲೂಯೆನ್ಸ್ ಇದೆ. ಅದು ಬಿಟ್ರೆ ನೀವು ಈ ಕಡೆ ಬೆಂಗಳೂರಿಗೆ ಬಂದ್ರೆ ಇಲ್ಲಂತೂ ಎಲ್ಲ ಮಿಕ್ಸ್ ಇದೆ. ತಮಿಳ್, ತೆಲುಗು, ಮಲಯಾಳಂ, ನನ್ನ ಪ್ರಕಾರ ಕೇರಳದವರೇ ಈಗ ಬೆಂಗಳೂರನ್ನ ಆಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತೆ ಈ ಕಡೆ ಕೋಲಾರ ಆ ಕಡೆ ಎಲ್ಲ ಬಂದ್ರೆ ಏನಂತೀವಿ, ಬಹಳಷ್ಟು ತೆಲುಗು ಮಾತಾಡೋ ಬಹಳಷ್ಟು ಜನ ಸಿಗ್ತಾರೆ. ಸೊ ಈ ತರ ಕನ್ನಡಕ್ಕೆ ಎಲ್ಲೂ ಒಂದು ಸಪೋರ್ಟ್ ಸಿಗ್ತಲ್ಲ. ಕನ್ನಡ ಮಾಧ್ಯಮದಲ್ಲಿ ಓದ್ಬೇಕು ಅಂತಿರೋ ಹುಡುಗರಿಗೂ ಒಳ್ಳೆ ಒಂದು ಶಾಲೆಗಳು ನಮ್ಮ ಗೌರ್ಮೆಂಟ್ಗೆ ಪ್ರೊವೈಡ್ ಮಾಡೋಕ್ಕಾಗ್ತಿಲ್ಲ. ಈಗಾಗಲೇ ಯಾರು ಕನ್ನಡ ಬಳಕೆ ಮಾಡ್ತಿಲ್ಲ. ನೀವು KPSC ಅವ್ರನ್ನೇ ತಗೋಬಹುದು, ಅವರು ಕೂಡ ಕನ್ನಡ ಬಳಕೆಯನ್ನ ನಿಲ್ಲಿಸಿ ಇಂಗ್ಲಿಷ್ ಬಳಕೆಯನ್ನೇ ಹೆಚ್ಚು ಮಾಡಿದ್ದಾರೆ. ಈ ವಿಡಿಯೋ ನೋಡ್ತಿರೋರು ಬಹಳಷ್ಟು ಜನ ಮುಂದೆ ಫ್ಯೂಚರ್ ಅಡ್ಮಿನಿಸ್ಟ್ರೇಟರ್ಸ್ ಆಗುವವರು, ಪೊಲೀಸ್ ಹುದ್ದೆಗಳಿಗೆ ಹೋಗುವವರು. ಸೊ ನೀವು ಒಂದಿಷ್ಟು ಐಡಿಯಾಸ್ ಏನು ನಿಮ್ದಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ತಿಳಿಸಿ, ನಿಮ್ಮ ಒಂದು ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಅಂತ ನಿಮಗೆ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಬಹಳಷ್ಟು ಧನ್ಯವಾದಗಳು. ನಿಮಗೆ ನನ್ನ ಚಾನಲ್ ಇಷ್ಟವಾದ್ರೆ, ನನ್ನ ಕಂಟೆಂಟ್ಸ್ ಇಷ್ಟವಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.